ಸಾವಿರಾರು ಎಕರೆ ಜಮೀನ್ ಬೇಕು ಈಗ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಇದನ್ನ ಕೊಡೋದಕ್ಕೆ ರೈತರು ಒಪ್ತಾರ ಸರ್? ಸರ್ ಎಲ್ಲ ಒಪ್ಪವ್ರೆ, ಕೊಡ ಕಾಲೆ ಗುತ್ರಿಸೋವ್ರೆ. ಅದನ್ನ ಸಿರಾ ಮಧುಗಿರಿ ಸೆಂಟ್ರಲ್ ಸೈಡ್ ಅಲ್ಲಿ ಬರ್ತಾ ಐತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಸರ್ ಈಗ ನಮ್ಮ ತುಮಕೂರಲ್ಲಿ ಏರ್ಪೋರ್ಟ್ ಬೇಕೋ ಬೇಡವಾ? ಬೇಕು ಸರ್. ಸರ್ ಇದರಿಂದ ಏನ್ ಅನುಕೂಲ ಇದೆ? ಸರ್ ಪಬ್ಲಿಕ್ ಆಸ್ತಿಗೆಲ್ಲ ಒಳ್ಳೆ ರೇಟ್ಗಳು ಬರ್ತವೆ. ಒಳ್ಳೆ ಇದು ಇಂಪ್ರೂವ್ ಆಗುತ್ತೆ. ತುಮಕೂರು ಇಂಪ್ರೂವ್ ಆದ್ರೆ ಜನಗಳು ರೈತರುಗಳೆಲ್ಲ ಒಳ್ಳೆ ಚಂದಾಗಿ ಇದಾಗ್ತಾರೆ. ಬಟ್ ಅದೇ ಏರ್ಪೋರ್ಟ್ ಬೇಕು, ಇತ್ತು ಸ್ಟೇಡಿಯಂ ಬೇಕು, ಎರಡೂ ಬೇಕು. ಬೇಕಿರೋದೇ ಇದು ಡಿ ಕೆ ಶಿವಕುಮಾರ್ ಈ ತರ ಕನಕಪುರಕ್ಕೆ ತಗೊಂಡೋಗ ಬೆಂಗಳೂರಿಗೆ 40 ಕಿಲೋಮೀಟರ್, ಅದು 45 ಕಿಲೋಮೀಟರ್, ಅದು ತಪ್ಪಾಗ್ತದೆ. ಇದು 100 ಕಿಲೋಮೀಟರ್ ಆಗುತ್ತೆ. ಇದು ನಮ್ದು ಶಿರಾ ಮಧುಗಿರಿ 100 ಕಿಲೋಮೀಟರ್ ಆಗುತ್ತೆ. ಏರ್ಪೋರ್ಟ್ ಬೇಕೇ ಬೇಕಾಗ್ತದೆ. ನಾವು ಕೇಳ್ಕೊಳ್ಳೋದು ಇಷ್ಟೇನೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ, ಕನಕಪುರ ಬಿಟ್ಬಿಡಿ, ಇಂಪ್ರೂವ್ ಯಾ ಕಡೆ ಇಂಪ್ರೂವ್ ಆಗಿಲ್ಲ ಆ ಕಡೆ ಇಂಪ್ರೂವ್ ಮಾಡೋದು ಬಾರಿ ಒಳ್ಳೇದು ಅಂತ ನನ್ನ ಅನಿಸಿಕೆ. ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸರ್ ಈಗ ಇಲ್ಲಿ ನಮ್ಮ ತುಮಕೂರಲ್ಲಿ ಏರ್ಪೋರ್ಟ್ ಆದ್ರೆ ಯುವಕರಿಗೆ ಉದ್ಯೋಗ ಅವಕಾಶ ಸಿಗುತ್ತಾ? ಸರ್ ಗ್ಯಾರಂಟಿ ಸಿಗುತ್ತೆ. ನಮ್ಮ ಪರಮೇಶ್ವರ್ ಮೇನ್ ಇದು ಮಾಡ್ಬೇಕು ಅವ್ರನ್ನ, ನಮ್ಮ ತುಮಕೂರು ಇದನ್ನ. ಪರಮೇಶ್ವರ್ ಯಾಕೋ ನಮ್ಮ ಕಡೆಗೆ ಇದನ್ನೇ ಆಗ್ತಾ ಇಲ್ಲ. ಬರೀ ಅವರು ಒಂದು ಜನ ಇಲ್ಲಿ ಎಲೆಕ್ಷನ್ ನಿಲ್ಲಕ್ಕೋಸ್ಕರ ಬಾರಿ ಇಂಪ್ರೂವ್ ಮಾಡ್ತಾರೆ ಹೊರತು ಒಂದು ಏರ್ಪೋರ್ಟ್ ಬೇಕು, ಒಂದು ಸ್ಟೇಡಿಯಂ ಬೇಕು ಅಂತ ಅವ್ರಿಗೆ ಇದೇ ಇಲ್ಲ. ಅವ್ರು ಮನ್ಸು ಮಾಡಿದ್ರೆ ಆಗ್ತದೆ. ಡಿ ಕೆಗೆ ಸಮಾಧಾನ ಮಾಡಿ ತಾಂಬರ್ಬೋದು. ಇವರೇನೆ ಯಾರು, ನಮ್ಮ ಪರಮೇಶ್ವರ್ ಅವರು ಮನ್ಸು ಮಾಡೋದು. ಯಾಕಂದ್ರೆ ಹಿರಿಯ ಶಾಸಕರು ಅವರು ಬಾರಿ ಅಳುಬ್ರು ಕಾಂಗ್ರೆಸ್ ಅಲ್ಲಿ. ಅದರಿಂದ ಅವ್ರು ತಗೊಂಬರ್ಬೋದು. ಡಿ ಕೆಗೆ ಮನ್ಸು ಮಾಡಿ ತಗೊಂಬರ್ಬೋದ್ರಿಂದ ನಮ್ಗೆ ಒಳ್ಳೆ ಯುವಕರಿಗೆ ಇವಾಗ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸರ್ ಈಗ ಸಾವಿರಾರು ಎಕರೆ ಜಮೀನ್ ಬೇಕು ಈಗ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಇದನ್ನ ಕೊಡೋದಕ್ಕೆ ರೈತರು ಒಪ್ತಾರ ಸರ್? ಸರ್ ಎಲ್ಲ ಒಪ್ಪವ್ರೆ, ಕೊಡ ಕಾಲೆ ಗುತ್ರಿಸೋವ್ರೆ. ಅದನ್ನ ಸಿರಾ ಮಧುಗಿರಿ ಸೆಂಟ್ರಲ್ ಸೈಡ್ ಅಲ್ಲಿ ಬರ್ತಾ ಐತೆ. ಎರಡು ಕಡೆಗೂ ಅನುಕೂಲ ಆಗುತ್ತೆ. ರೈತರು ಕೊಡೋಕು ರೆಡಿ ಇದಾರೆ. ಅದಾಲೆ ಮಾರ್ಕು ಮಾಡಿಬಿಟ್ಟವ್ರೆ. ಮಾರ್ಕ್ ಬಿಟ್ಟವ್ರೆ. ಯಾಕೆ ಕನಕಪುರಕ್ಕೆ ಹೋದ್ರೆ ಗೊತ್ತಿಲ್ಲ ಇವ್ರು. ಸರ್ ಇನ್ನು ಇದನ್ನ ಸರ್ ಇದು ಇನ್ನು ಕ್ಲಾರಿಟಿ ಇಲ್ಲ. ಇದು ಇನ್ನ ಚರ್ಚೆಯಲ್ಲೇ ಇದೆ. ಇದಕ್ಕಿನ್ನೂ ಒಂದು ಅಂತ್ಯ ಆಡಿಲ್ಲ. ಒಟ್ಟಾರೆಯಾಗಿ ನಮ್ಮ ತುಮಕೂರಿಗೆ ಏರ್ಪೋರ್ಟ್ ಬೇಕಂತ ಹೇಳ್ತೀರಾ? ಬೇಕು ಸರ್, ಬೇಕೇ ಬೇಕು. ಬೇಕಾದ್ರೆ ಜನಗಳಿಗೆ ಒಳ್ಳೆ ಇಂಪ್ರೂವ್ ಆಗುತ್ತೆ ಸರ್. ಯುವಕರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಇದಾಗುತ್ತೆ. ಅದು ಒಂದು ನಮ್ಮ ಪರಮೇಶ್ವರ್ ಮನ್ಸು ಮಾಡಬೇಕು. ಮನ್ಸು ಮಾಡಿದ್ರೆ ಅದ್ 99% ಗ್ಯಾರಂಟಿ ಆಗುತ್ತೆ. ಪರಮೇಶ್ವರ್ ಕಟ್ಟಾಗಿ ಕುಂತ್ಕೋಬೇಕು. ನಮಗೆ ತುಮಕೂರಿಗೆ ಬೇಕೇ ಬೇಕು ಅಂತ ಕುಂತ್ಕೊಂಡ್ರೆ ಈಗೇನು ಮುಖ್ಯಮಂತ್ರಿಗಳು ಏನು ಮಾಡಕ್ಕಲ್ಲ. ಏನು ಈ ಕನಕಪುರಿಗೆ ಇನ್ನೊಂದ್ಸತಿ ತಗೊಂಬರ್ಲಿ ಬಿಡಿ. ಈಗ ಅರ್ಜೆಂಟ್. ಯಾಕಂದ್ರೆ ಬೆಂಗಳೂರು ಹತ್ರ ಐತೆ ಅದಕ್ಕೆ. ಅದರಿಂದ ಹೈವೇಗಳಾಗವೆ, 6 ಹೈವೇ 8 ಹೈವೇ ಎಲ್ಲ ಹೈವೇಗಳಾಗವೆ. ತೊಂದರೆ ಏನಿಲ್ಲ. ಅದು ತುಮಕೂರಿಗೆ ತಗೊಂಬರ್ಬೇಕು ಅನ್ನೋದು ಭಾರಿ ಒಳ್ಳೇದು ನನ್ಗೆ ಅನ್ನಿಸ್ತದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ವಾ, ನಮ್ಮ ತುಮಕೂರಿಗೆ ಏರ್ಪೋರ್ಟ್ ಬೇಕೇ ಬೇಕು ಅಂತ ಸರ್ ಹೇಳಿದ್ರೆ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರೆ ಸರ್. ನಿಮಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳು. ನಮಸ್ಕಾರ ಸರ್.